ಯುವ ಸಿನಿಮಾ ಈ ತಿಂಗಳು 29ನೇ ತಾರೀಕು ವಿಶ್ವದಾದ್ಯಂತ ತೆರೆಗಪಡಿಸೋಕೆ ಸಜ್ಜಾಗಿರ್ತಕ್ಕಂತಹ ಕನ್ನಡದ ಬಹುನಿರೀಕ್ಷಿತ ಸಿನಿಮಾ. ಈ ಸಿನಿಮಾದ ವಿಶೇಷತೆ ಏನಪ್ಪ ಅಂತಂದರೆ, ದೊಡ್ಡ ಮನೆಯಿಂದ ಮತ್ತೊಂದು ಕುಡಿ ಕನ್ನಡ ಇಂಡಸ್ಟ್ರಿಗೆ ಬೆಳ್ಳಿ ಪರದೆ ಬೆಳಗೋಕ್ಕೆ ಬರ್ತಾ ಇದೆ. ಯುವ ರಾಜ್ಕುಮಾರ್ ಅವರು ರಾಘಣ್ಣನ ಕಿರಿಯ ಮಗ. ಈ ಸಿನಿಮಾದ ಸ್ಯಾಂಪಲ್ಸು ಸಿಕ್ಕಾಪಟ್ಟೆ ನಿರೀಕ್ಷೆ ಮೂಡಿಸಿದೆ. ಅಫ್ಕೋರ್ಸ್ ಇವತ್ತು ಪ್ರೀ ರಿಲೀಸ್ ಇವೆಂಟು ಬಳ್ಳಾರಿಯ ಹೊಸಪೇಟೆಯಲ್ಲಿರ್ತಕ್ಕಂಥ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಗ್ರೌಂಡ್ನಲ್ಲಿ ಬಹಳ ಅದ್ಧೂರಿಯಾಗಿ ನಡೀತಾ ಇದೆ ಅನ್ಬೋದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇವೆಂಟ್ ಶುರುವಾಗುತ್ತೆ. ನೀವು ನೋಡ್ಬೋದು, ಬಹುದೊಡ್ಡ ವೇದಿಕೆಯಲ್ಲಿ ಸಜ್ಜಾಗಿದೆ. ಈ ವೇದಿಕೆ ಮೇಲೆ ಕೆಲವೇ ಕ್ಷಣಗಳಲ್ಲಿ ದೊಡ್ಡ ಮನೆಯ ಬಹುತೇಕ ಎಲ್ಲ ಸದಸ್ಯರು ಭಾಗಿಯಾಗ್ತಾರೆ ಅಂತಕ್ಕಂಥ ಒಂದು ನಿರೀಕ್ಷೆ ಇದೆ. ಹೊಸಪೇಟೆ ಬಳ್ಳಾರಿ ಅಂದಿದ ತಕ್ಷಣ ಎಲ್ಲೋ ಒಂದು ಕಡೆ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳಿಗೆ ವಿಶೇಷವಾದಂಥ ಒಂದು ಸ್ಥಳ. ಯಾಕಪ್ಪ ಅಂತಂದರೆ, ಪುನೀತ್ ರಾಜ್ಕುಮಾರ್ ಅವರಿಗೆ ತುಂಬ ಅಚ್ಚುಮೆಚ್ಚಿನ ಸ್ಥಳ ಈ ಬಳ್ಳಾರಿ ಹೊಸಪೇಟೆ ಅಂತಕ್ಕಂಥ ಈ ಎರಡು ಕ್ಷೇತ್ರಗಳು. ಸೊ ನೀವು ನೋಡ್ಬೋದು, ಪುನೀತ್ ರಾಜ್ಕುಮಾರ್ ಅವರ ಗ್ರೌಂಡು ಯಾವ ರೀತಿ ಫ್ಲೆಕ್ಸ್ಗಳಿಂದ ಇಲ್ಲಿ ರಾರಾಜಿಸ್ತಾ ಇದೆ ಅಂತಕ್ಕಂಥದ್ದು. ಸಾವಿರಾರು ಮಂದಿಗೆ ಇಲ್ಲಿ ಆಸನದ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿದೆ. ದೊಡ್ಡ ವೇದಿಕೆ ಕೂಡ ಸಜ್ಜಾಗಿದೆ. ಈ ವೇದಿಕೆಯಲ್ಲಿ ಏನೆಲ್ಲ ನಡೆಯುತ್ತೆ, ಯಾರೆಲ್ಲ ಭಾಗಿಯಾಗ್ತಾರೆ, ಇದರ ವಿಶೇಷತೆಗಳೇನು ಅನ್ನೋದನ್ನು ಮಾತನಾಡೋದಕ್ಕೆ ಸದ್ಯಕ್ಕೆ ಒಬ್ಬನೇ ಶಿವ ನಾವು ಇವ ಜೊತೆ ನಿಲ್ಲುವ ಅಂತಕ್ಕಂಥ ಸಾಂಗು ಸಿಕ್ಕಾಪಟ್ಟೆ ಟ್ರೆಂಡಿಂಗಲ್ಲಿದೆ. ಆ ಸಾಂಗ್ನ ಕೊರಿಯೋಗ್ರಾಫರ್ ಆದಂತಹ ಬಜರಂಗಿ ಮೋಹನ್ ಮಾಸ್ಟರ್ ಈಗ ನಮ್ಮೊಟ್ಟಿಗೆ ಇದ್ದಾರೆ. ಇವತ್ತು ಯುವ ಅವ್ರನ್ನು ಕೂಡ ಸ್ಟೆಪ್ ಹಾಕ್ಸ್ತಾ ಇದ್ದಾರೆ ಇದೇ ಸ್ಟೇಜ್ ಮೇಲೆ. ಏನೆಲ್ಲ ವಿಶೇಷತೆಗಳಿದೆ ಅಂತ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ. ಮಾಸ್ಟರ್, ಬಿಗ್ ಕಂಗ್ರ್ಯಾಚುಲೇಷನ್ಸ್. ಸಾಂಗ್ ಬಹುದೊಡ್ಡ ಸಕ್ಸಸ್ ಆಗಿದೆ. ಸೊ ನಿರೀಕ್ಷೆ ಮಾಡಿದ್ರಾ ಈ ಸಾಂಗ್ ಇಷ್ಟು ದೊಡ್ಡ ಸಕ್ಸಸ್ ಆಗುತ್ತೆ ಅಂತ? ಖಂಡಿತ ಸರ್, ನಾವು ಅದನ್ನು ಪ್ರಯತ್ನ ಪಟ್ಟಿದ್ವಿ. ಈ ಥರ ಈ ಒಂದು ಲೆವೆಲ್ಗೆ ಹೋಗಬೇಕು ಅನ್ನೋದಕ್ಕೆ ನಾನೊಂದು ಅಷ್ಟು ಪ್ರಯತ್ನ ಪಟ್ಟಿದ್ವಿ. ಹಾಡು ಕೇಳಿದಾಗಲೇ ಅನಿಸುತ್ತಲ್ಲ ಸರ್, ಒಂದು ಇದು ಕ್ಯಾಚಿ ಇದೆ, ಒಂದೇನೋ ಮಾಡಬೇಕು ಅನ್ನೋದು ಅದೊಂದಿತ್ತು. ಅದನ್ನು ದಿ ಬೆಸ್ಟ್ ಮಾಡೋಕ್ಕೆ ನಾವು ಸತತ ಪ್ರಯತ್ನ ಪಟ್ಟಿದ್ದೀವಿ. ಮತ್ತು ಜನಗಳು ತುಂಬಾ ಖುಷಿಯಾಗಿದ್ದಾರೆ ಸರ್. ಎಲ್ಲರೂ ಹೇಳ್ತಾರೆ ಆಫ್ಟರ್ KGF ಸಲಾಮ್ ರಾಕಿ ಆದಮೇಲೆ ಇದು ನಿಮಗೆ ಒಳ್ಳೆ ಹೆಸರು ತಂದು ಕೊಡುತ್ತೆ ಅಂತ. ಅದು ನನಗೆ ತುಂಬಾ ಖುಷಿ ಇದೆ ಸರ್. ರೀಲ್ಸಲ್ಲಿ ಎಲ್ಲಿ ನೋಡಿದ್ರು ಒಬ್ಬನೇ ಶಿವ ಸಿಕ್ಕಾಪಟ್ಟೆ ಟ್ರೆಂಡಿಂಗಲ್ಲಿದೆ. ಫ್ಯಾನ್ಸ್ ಎಲ್ಲನೂ ಎರಡು ಇದಕ್ಕೆ ರೀಲ್ಸ್ ಮಾಡಿ ಸಿಕ್ಕಾಪಟ್ಟೆ ಆಗ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಒಬ್ಬ ಕೊರಿಯೋಗ್ರಾಫರ್ ಆಗಿ ಅದನ್ನು ಪದೇ ಪದೇ ನೀವು ಇನ್ಸ್ಟಾ ಓಪನ್ ಮಾಡಿದ್ರೆ ಸಾಕಷ್ಟು ರೀಲ್ಸು ಒಂದು ಸ್ಕ್ರಾಲ್ ಮಾಡೋಷ್ಟರಲ್ಲಿ ಒಂದು 2-3 ಆದರೂ ಸಿಗುತ್ತೆ. ಎಷ್ಟು ಖುಷಿ ಅನಿಸುತ್ತೆ? ಅದು ನನಗೆ ತುಂಬಾ ಖುಷಿ ಸರ್. ಈಗಿನ ಇದರಲ್ಲಿ ಮೀಡಿಯಾ ಇದರಲ್ಲಿ ಅದೇ ತುಂಬಾ ಪ್ಲಸ್ ಆಗಿದೆ ಸರ್. ರೀಲ್ಸ್ಗೆ ಅಂತಲೇ ಒಂದು ಅದು ಕ್ಯಾಚ್ ಇರಬೇಕು ಅಂತಲೇ ನಾವು ಪ್ರಯತ್ನ ಪಟ್ಟಿದ್ವಿ ಸರ್. ಒಂದು 7-8 ಥರ ಮಾಡಿದ್ವಿ. ಅದರಲ್ಲಿ ದಿ ಬೆಸ್ಟ್ ಅಂತ ಹೇಳಿ ಸಂತೋಷ ಅನ್ನೋದ್ರಮ್ ಸರ್ ಇದನ್ನು ಹೇಳಿದ್ರು, ಈ ಥರದನ್ನೇ ಬೆಟರ್ ಆಗಿರುತ್ತೆ ಅಂತ. ಅದನ್ನು ಮಾಡಿದ್ವಿ ಸರ್. ತುಂಬಾ ಖುಷಿ ಇದೆ ಸರ್. ಹೊಸಪೇಟೆ ದೊಡ್ಡ ಮನೆಗೆ ಒಂದು ವಿಶೇಷವಾದಂಥ ಒಂದು ಸ್ಥಳ. ಅಪ್ಪು ಅವರಿಗೆ ಅಚ್ಚುನೆಚ್ಚಿನ ತಾಣ ಇದು. ಇಲ್ಲಿ ಪ್ರೀ ರಿಲೀಸ್ ಇವೆಂಟ್ ಆಗ್ತಾ ಇರ್ತಕ್ಕಂಥದ್ದು ಅದು ತುಂಬಾ ಖುಷಿ ಸರ್. ಯಾಕೆಂದರೆ ಇಲ್ಲೇ ದೊಡ್ಡ ಮನೆ ಹುಡುಗ ಸಾಂಗ್ ಅಭಿಮಾನಿಗಳೇ ನಮ್ಮ ಮನೆ ದೇವರು. ನಾನು ಇಲ್ಲೇ ಮಾಡಿದ್ದೆ, ಹರ್ಷ ಮಾಸ್ಟರ್ ಜೊತೆ ನಾನು ವರ್ಕ್ ಮಾಡಿದ್ದೆ. ಇಲ್ಲೂ ಅಭಿಮಾನಿಗಳು ದೇವರುಗಳು ಇವ್ರನ್ನೂ ಅದೇ ಥರನೇ ಯುವರಾಜ್ ಕುಮಾರ್ ಅವ್ರನ್ನು ಬೆಳೆಸ್ತಾರೆ ಅಂತಲೇ ಅಂದ್ಕೊಂಡಿದ್ವಿ. ಯಾಕೆಂದರೆ ಹೊಸಪೇಟೆ ಅಂದರೆ ಈ ನಾರ್ತ್ ಏನಿದೆ ಎಲ್ಲ ಅಪ್ಪು ಸರ್ದೇನೆ. ನಾವು ಜೇಮ್ಸ್ ಕೂಡ ಇಲ್ಲೇ ಮಾಡಿದ್ವಿ. ಮತ್ತು ಅದಕ್ಕೂ ಇಲ್ಲಿನ ಜನ ತುಂಬ ಸಪೋರ್ಟಿವ್ ಆಗಿದೆ ದೊಡ್ಡ ಮನೆಗೆ. ಅನ್ನೋದು ಡಾನ್ಸ್ ಫೈಟ್ಸ್ನ ನೋಡಿದಾಗ ಎಲ್ಲೋ ಒಂದು ಕಡೆ ನಮಗೆ ಅಪ್ಪು ಅವರ ಇಲ್ಲ ಅಂತಕ್ಕಂಥ ಕೊರಗನ್ನ ಯುವ ಅವರು ನೀಗಿಸಿದ್ದಾರೆ ಅಂತಕ್ಕಂಥದ್ದು ಈಗಾಗಲೇ ಎಲ್ಲರಿಗೂ ಮನದಟ್ಟಾಗಿದೆ. ಸೊ ಅಪ್ಪು ಅವರ ಏನೆಲ್ಲ ಒಂದು ಕ್ವಾಲಿಟೀಸು ಇವರಲ್ಲಿ ಕಾಣುತ್ತೆ ಅನಿಸುತ್ತೆ ನಿಮ್ಗೆ ಆನ್ ಸ್ಕ್ರೀನ್? ಸರ್ ಖಂಡಿತ ಸರ್. ನಾನು ಮಾಡೋರಂಥ ಸಾಂಗಲ್ಲೂ ಕೂಡ ಒಂದಷ್ಟು ಇನ್ನೂ ಬಂದಿಲ್ಲ. ಅದು ಆ ಶಾರ್ಟ್ಸಲ್ಲಿ ಅಪ್ಪು ಸರ್ ಥರನೇ ಕಾಣಿಸ್ತಾರೆ. ಒಂದು ವಾಕಿಂಗಲ್ಲಿ ಇರ್ಬೋದು, ನುಂಚಾಕ್ ಮಾಡೋದಿರ್ಬೋದು, ಅದೆಲ್ಲ ಒಂದಷ್ಟು ಕಡೆ ಅಪ್ಪು ಸರ್ ಖಂಡಿತ ಕಾಣುತ್ತೆ ಸರ್. ಮತ್ತು ಈಗೆಲ್ಲ ನಾನು ನೋಡಿದೆ ಸರ್, ಎಲ್ಲನೂ ಅಪ್ಪು ಸರ್ ಫೈಟ್ ಥರನೇ ಫೀಲ್ ಇದೆ. ತುಂಬಾ ಇಲ್ಲ ಸರ್, ಅಪ್ಪು ಸರ್ ಇಲ್ಲ ಇದ್ದಾರೆ, ಇವ್ರ ಜೊತೆ ಇದ್ದಾರೆ ಅನ್ನೋ ಥರ ಆಶೀರ್ವಾದ. ಕೋರ್ಸ್ ನಿಮ್ಮಲ್ಲಿ ನಮ್ಮಲ್ಲಿ ಎಲ್ಲರಲ್ಲೂ ಅಪ್ಪು ಸರ್ ಇದ್ದಾರೆ, ಕಣಕಣದಲ್ಲೂ ಇದ್ದಾರೆ ಅಪ್ಪು ಸರ್. ಜೊತೆಗೆ ಇವತ್ತಿನ ಈ ಒಂದು ವೇದಿಕೆಯಲ್ಲಿ ಏನೆಲ್ಲ ಪರ್ಫಾರ್ಮೆನ್ಸ್ಗಳನ್ನ ನಾವು ನಿರೀಕ್ಷೆ ಮಾಡ್ಬೋದು ಸರ್? ಇಲ್ಲಿ 5 ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದೀವಿ. ಒಂದು ನಿಶ್ವಿಕಾ ನಾಯ್ಡು ಅವರು, ಭಾವನ್ ಅವರು, ಮತ್ತು ಯುವ ಸರ್, ಅಣ್ಣ ನಮ್ಮ DKD ರೋಶಿನಿ ಆ್ಯಂಡ್ ಸಾತ್ವಿಕ್ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಬರ್ತಿದೆ ಸರ್. ಎಲ್ಲನೂ ಬೇರೆ ಲೆವೆಲ್ ಸರ್. ಏನಂದ್ರೆ ಅವಾರ್ಡ್ ಫಂಕ್ಷನ್ ಥರ ಇರುತ್ತೆ, ಆ ಥರ ಲೆವೆಲ್ಗೆ ಒಂದಷ್ಟು ಬೇರೆ ಲೆವೆಲ್ ಮಾಡ್ತಾರೆ. ಯುವ ಅವರು ಫಸ್ಟ್ ಸಿನಿಮಾದ ಮೂಲಕ ಲಾಂಚ್ ಆಗ್ತಾ ಇದ್ದಾರೆ. ಸೊ ಅಭಿಮಾನಿಗಳಿಗೆ ಅವರೇ ಬಂದು ಲೈವ್ ಪರ್ಫಾರ್ಮೆನ್ಸ್ ಮಾಡ್ತಾ ಇರ್ತಕ್ಕಂಥದ್ರ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇರುತ್ತೆ. ಯಾವ ಸಾಂಗ್ ಮಾಡ್ತಾ ಇದ್ದಾರೆ, ಸ್ಟೆಪ್ಸ್ ಯಾವ ಲೆವೆಲ್ಗೆ ಇರುತ್ತೆ ಅಂತಕ್ಕಂಥದ್ದು? ಸರ್ ಇದಕ್ಕೂ ಮುಂಚೆ ಒಂದ್ಸರಿ ನಟ ಸಾರ್ವಭೌಮದಲ್ಲಿ ಮಾಡಿದ್ರು, ಅದಾದಮೇಲೆ ನಂತರ ಇದೇ ಮಾಡ್ತಾ ಇದ್ದು. ಅದಕ್ಕಿಂತ ಜೋರಾಗಿರಬೇಕು ಅನ್ನೋ ಇದರಲ್ಲಿ ಸಿನಿಮಾದಲ್ಲಿ ಇಲ್ದಿರೋದು ಇಲ್ಲಿದೆ ಸರ್. ಈ ಸರಿ ಅಷ್ಟು ಎನರ್ಜಿಕ್ ಒಂದೇ ಸ್ಟೆಚ್ಚಲ್ಲಿ 4 ಮಿನಿಟ್ಸ್ ಮಾಡ್ತಾ ಇದ್ದಾರೆ. ಎಲ್ಲ ಅಪ್ಪು ಸರ್ ಮೆಡ್ಲಿ, ಶಿವಣ್ಣ ಸರ್ ಮೆಡ್ಲಿ, ರಾಘಣ್ಣ ಮೆಡ್ಲಿ ಎಲ್ಲ ಮಿಕ್ಸ್ ಮಾಡಿ ದೊಡ್ಡ ಮನೆಯದು ಒಂದು ಸಾಂಗಾಗಿ ಮಾಡಿದ್ದೀನಿ. ಶಿವರಾಜ್ ಕುಮಾರ್ ಅವರ ಎಂಟ್ರಿ ಸ್ಟೇಜ್ಗೆ ಯಾವ ಥರ ಪ್ಲಾನ್ ಮಾಡಿದ್ದೀರಾ ಅಂತ? ಡಿಫ್ರೆಂಟ್ ಆಗಂತೂ ಇರುತ್ತೆ ಸರ್, ಖಂಡಿತವಾಗ್ಲೂ ಇದೆ ಸರ್. ಕುದುರೆ ಓಡೋಕ್ಕೆ ಅಂತ ಶುರು ಮಾಡಿದ್ದೀನಿ. ಅದನ್ನು ಆ ಥರ ಸ್ಟೈಲಲ್ಲಿ ಒಂದು ಕಾನ್ಸೆಪ್ಟ್ ಇಟ್ಟು ಮಾಡಿದ್ದೀನಿ ಸರ್. ಯುವ ಸಿನಿಮಾದ ಯಾವ್ಯಾವ ಸಾಂಗ್ಗೆ ಇಲ್ಲಿ ಪರ್ಫಾರ್ಮೆನ್ಸ್ಗಳು ನಡೀತಾ ಇದ್ದಾವೆ ಅಂತಕ್ಕಂಥದ್ದು? ಸರ್ ಎಲ್ಲ ಸಾಂಗು ಅಂದರೆ ನಾನು ಮಾಡಿರೋಂಥ 2 ಸಾಂಗ್ ಇದೆ, ಕವಿತೆ ಆ್ಯಂಡ್ ಒಬ್ಬನೇ ಶಿವ ಒಬ್ಬನೇ ಯುವ. ಅದೆರಡರದ್ದು ಮಿಕ್ಸಲ್ಲಿದೆ ಸರ್, ಮೆಡ್ಲಿಲಿದೆ. ನಿಮಗೆ ಯುವ ಸಿನಿಮಾ ಮೇಲೆ ಎಷ್ಟು ನಿರೀಕ್ಷೆ ಇದೆ ಸರ್? ತುಂಬಾ ನಿರೀಕ್ಷೆ ಇದೆ ಸರ್. ಎಲ್ಲ ಪ್ರೇಕ್ಷಕರ ಥರ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಆ ಸಿನಿಮಾ 29ಕ್ಕೆ ನೋಡೋದಕ್ಕೆ. ತುಂಬಾ ಖುಷಿ ಇದೆ ಸರ್. ನಾವು ಅದ್ರಲ್ಲಿ ವರ್ಕ್ ಮಾಡಿವಲ್ಲ, ಎಲ್ಲರೂ ಕೇಳ್ತಾರೆ ಸರ್ ಯಾರ್ಯಾರು ಹೇಗಿದೆ ಅಂತ. ನನಗೂ ಗೊತ್ತಿರೋದು ಫೈಟ್ ಒಂದೇ ಸರ್. ಸರ್ ಹೇಳಿದರು, ಇದೆಲ್ಲ ನೋಡಿದ್ವಿ ಒಂದಷ್ಟು ಕ್ಲಿಪ್ಸು.
ಫೈಟು ಸಿನಿಮಾ ಗೆಲ್ಲುತ್ತೆ ಅನ್ನೋ ಒಂದು ಭರವಸೆ ಇದೆ ಸರ್. ಎಸ್ ಮೋಹನ್ ಸರ್, ನಾವು ಕೂಡ ಅಲ್ಲಿ ಕುತ್ಕೊಂಡು ಶಿಳ್ಳೆ ಚಪ್ಪಾಳೆ ಹೊಡೆಯೋಕ್ಕೆ ಕಾತರದಿಂದ ಕಾಯ್ತಾ ಇರ್ತೀವಿ. ಒಳ್ಳೆ ಪರ್ಫಾರ್ಮೆನ್ಸ್ ನಿಮ್ಮಿಂದ ಬರಲಿ ಅಂತೀನಿ. ಇದಾಗಿತ್ತು ಕೊರಿಯೋಗ್ರಾಫರ್ ಮೋಹನ್ ಮಾಸ್ಟರ್ ಅವರ ಮಂದಾಳದ ಮಾತು. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ಲಕ್ಷ್ಮೀನಾರಾಯಣ್, ಪವರ್ ಟಿವಿ.